ಸಮಾಧಾನಪ್ರದನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಎಲ್ಲ ವೀಕ್ಷಕರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡುವಂತವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ಮಹಾನ್ ಕೃಪೆಯಿಂದಾಗಿ ಆತನ ವಾಕ್ಯಗಳನ್ನು ಆಲಿಸುವಂಥ ಸುಸೌಭಾಗ್ಯವನ್ನು ನಮಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಆ ತಂದೆಯಾದ ದೇವರಿಗೆ ಕ್ರಿಸ್ತನ ನಾಮದಲ್ಲಿ ಘನಮಾನ ಮಹಿಮೆಯು ಉಂಟಾಗಲಿ. ಇವತ್ತಿನ ಒಂದು ವಾಕ್ಯದ ಧ್ಯಾನವನ್ನು ನಾವು ಆರಂಭಿಸುವುದಕ್ಕೆ ಮುಂಚೆ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ವಾಕ್ಯದ ಧ್ಯಾನಕ್ಕೆ ಹೋಗೋಣ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇಂದಿನ ವಾಕ್ಯದ ಧ್ಯಾನವನ್ನು ನಾವು ಆರಂಭಿಸುವಾಗ ಪವಿತ್ರಾತ್ಮ ದೇವರ ಸಹಾಯವನ್ನು ದಯಪಾಲಿಸಿ ನೀವು ನಮ್ಮೆಲ್ಲರೊಂದಿಗೆ ಮಾತನಾಡ್ರಿ. ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ಒಂದು ವಾಕ್ಯದ ಸಂದೇಶದ ಶೀರ್ಷಿಕೆಯು ಪಸ್ಕ ಹಬ್ಬದ ಉದ್ದೇಶ ಎಂಬುದಾಗಿ. ಪಸ್ಕ ಹಬ್ಬದ ಉದ್ದೇಶ, ಮನುಷ್ಯರಾಗಿರ್ತಕ್ಕಂಥ ನಾವುಗಳು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಕಾರ್ಯಕ್ಕೂ ಒಂದು ಉದ್ದೇಶವನ್ನು ನಾವು ಹೊಂದಿದ್ದು ಆ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡುತ್ತೇವೆ. ಆದರೆ ಸೃಷ್ಟಿಕರ್ತನು ಆತನು ಆತನ ಯೋಜನೆ ಮಾಡುವಂಥ ಪ್ರತಿಯೊಂದು ಕಾರ್ಯಕ್ಕೂ ಸಹ ಆತನು ಒಂದು ಉದ್ದೇಶವನ್ನು ಹೊಂದಿರುತ್ತಾನೆ. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅನುಮಾನ ಇಲ್ಲ ಎನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ದೇವರ ಜನರು ಲೋಕಕ್ಕೆ ಬೆಳಕಾಗಿರಬೇಕಾಗಿ ಆರಿಸಿಕೊಂಡಿರ್ತಕ್ಕಂಥ ಇಸ್ರಾಯೇಲ್ಯರು, ಆ ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದರು. ಆ ಐಗುಪ್ತ ದೇಶದಲ್ಲಿ ಶತ್ರುಗಳಿಂದ ಬಾಧಿಸಲ್ಪಡುತ್ತಾ ಇದ್ದಂಥ ಆ ಸಂದರ್ಭದಲ್ಲಿ ಅವರು ದೇವರಿಗೆ ಮೊರೆಯಿಡುವಾಗ ದೇವರು ಒಬ್ಬ ನಾಯಕನನ್ನು ದೇವರು ನೇಮಿಸಿ ಅವರನ್ನು ಹೊರಗಡೆ, ಆ ನಾಯಕನ ಮುಖಾಂತರವಾಗಿ ಹೊರಗಡೆ ತರುವಂಥವರಾಗಿರ್ತಾರೆ. ಆ ನಾಯಕನು ಯಾರೂ ಅಲ್ಲ, ಮೋಶೆ ಮುಖಾಂತರ ದೇವರು ಇಸ್ರಾಯೇಲ್ಯರನ್ನು ಹೊರಗಡೆ ತರುವಂಥ ಒಂದು ವಿಷಯಗಳನ್ನು ನಾವು ವಾಕ್ಯದಲ್ಲಿ ಗಮನಿಸುತ್ತೇವೆ. ನಂತರ ಅವರು ಆ ಒಂದು ಐಗುಪ್ತ ದೇಶವನ್ನು ಬಿಟ್ಟು ಬರಬೇಕಾದರೆ ಅಷ್ಟು ಸುಲಭವಾಗಿ ಅವರು ಐಗುಪ್ತ ದೇಶವನ್ನು ಬಿಟ್ಟು ಹೋಗುವಂತೆ ಆ ಒಂದು ಫರೋಹನು ಬಿಟ್ಟುಕೊಳ್ಳಿಲ್ಲ. ಆತನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಳ್ಳುತ್ತಾನೆ. ದೇವರು ತನ್ನ ಭುಜ ಪರಾಕ್ರಮ ಬಲಗಳಿಂದಾಗಿ ಆ ಒಂದು ಇಸ್ರಾಯೇಲ್ಯರನ್ನು, ದೇವರ ಜನರನ್ನು ಹೊರಗಡೆ ಬಿಡಿಸಿಕೊಂಡು ಬರ್ತಾನೆ. ಅಲ್ಲಿ ಅನೇಕ ಉಪದ್ರವಗಳನ್ನು ದೇವರು ಉಂಟು ಮಾಡಿ ಆದ ನಂತರ ದೇವರ ಶಕ್ತಿಯನ್ನು ಮನಗೊಂಡಿರ್ತಕ್ಕಂಥ ಆ ಒಂದು ಫರೋಹನು ಆ ರಾತ್ರಿಯ ಸಮಯದಲ್ಲಿ, ರಾತ್ರಿಯ ವೇಳೆಯಲ್ಲಿ ನೀವು ನಮ್ಮ ದೇಶವನ್ನು ಬಿಟ್ಟು ಹೊರಡಬಹುದು ಎಂಬುದಾಗಿ ಆತನು ಹೇಳ್ತಾನೆ. ಯಾಕೆ? ದೇವರ ಒಂದು ಶಕ್ತಿಯನ್ನು ಆತನ ಕಂಡುಕೊಳ್ಳುತ್ತಾನೆ ಆ ಉಪದ್ರವಗಳ ಮುಖಾಂತರ. ಆತನು ಅಂದುಕೊಂಡಿರ್ತಾನೆ, ನನ್ನ ಶಕ್ತಿ ಬಲಗಳಿಂದ ನಾನು ದೇವರನ್ನು ಎದುರಿಸಬಲ್ಲೆನೆಂಬುದಾಗಿ. ಅನೇಕರು ಇವತ್ತು ಸಹ ಹಾಗೆಯೇ ಮಾಡ್ತಾರೆ. ಅವ್ರಿಗೆ ಇರ್ತಕ್ಕಂಥ ಸ್ವಲ್ಪ ಜ್ಞಾನ ಆಗಲಿ, ಸ್ವಲ್ಪ ಶಕ್ತಿ ಆಗಲಿ, ಅದನ್ನು ಕಂಡು ನಾನು ದೇವರನ್ನು ಎದುರಿಸಬಲ್ಲೆ ಎಂಬುವಂಥ ಅಹಂಕಾರದ ಮತದಲ್ಲಿ ಇರುವಂಥವರು. ವಾಸ್ತವಕ್ಕೆ ಸೃಷ್ಟಿಯ ಜೀವಿಯೇ ಸೃಷ್ಟಿಕರ್ತ. ಯಾವತ್ತೂ ಸೃಷ್ಟಿಕರ್ತನೇ. ಸೃಷ್ಟಿಕರ್ತನನ್ನು ಎದುರಿಸುವಂಥ ಈ ಸೃಷ್ಟಿ ಜೀವಿ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ನಂತರ ಆ ಫರೋಹನ ತನ್ನ ಒಂದು ಶಕ್ತಿಯ, ಸಾಮರ್ಥ್ಯದ, ಬಲಗಳ ಒಂದು ಮಿತಿಯನ್ನು ಆತನ ಮನಗಂಡು ನಂತರ ದೇವರ ಜನರನ್ನು ನೀವು ಹೊರಡಬಹುದೆಂಬುದಾಗಿ ಮಧ್ಯರಾತ್ರಿ ಆತನು ಅವರಿಗೆ ಅನುಮತಿಯನ್ನು ನೀಡ್ತಾನೆ. ಇಸ್ರಾಯೇಲ್ಯರು ಆ ಮಧ್ಯರಾತ್ರಿಯಲ್ಲಿ ಇನ್ನು ಎಲ್ಲ ಸಿದ್ಧ ಮಾಡಿಕೊಂಡು ಅವರು ಹೊರಗಡೆ ಬರಬೇಕಾಗ್ತದೆ. ಈ ಒಂದು ವಿಷಯ ಅವರು ಆ ಒಂದು ಮಧ್ಯರಾತ್ರಿ ಅವರ ಅನುಮತಿಯನ್ನು ಪಡೆದುಕೊಳ್ಳುತ್ತಾರೆ. ರಾತ್ರಿಯ ಸಮಯದಲ್ಲಿ ಐಗುಪ್ತವನ್ನು ಬಿಟ್ಟು ಬರಬೇಕೆಂಬುದಾಗಿ ಅದರ ನೆನಪಿಗಾಗಿ ಅವರು ಏನು ಮಾಡಬೇಕಾಗ್ತದೆ, ಆಗಾಗಲೇ ಅವರೆಲ್ಲರೂ ಸಿದ್ಧ ಮಾಡಿಟ್ಕೊಂಡಿರಬೇಕಾಗ್ತದೆ. ಅವರು ಆ ಒಂದು ಐಗುಪ್ತ ದೇಶದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಪ್ರಾಣಿಯನ್ನು ಅಥವಾ ಒಂದು ಕುರಿಯನ್ನು ಅವರು ಕೊಯ್ದು ಅದರ ಒಂದು ರಕ್ತವನ್ನು ಅವರ ಬಾಗಿಲಿನ ನಿಲುವು ಅಡ್ಡ ಕಂಬಗಳಿಗೆ ಹಚ್ಚಬೇಕಾಗ್ತದೆ. ಆ ಒಂದು ರಕ್ತವು ಯಾವ ಬಾಗಿಲ ಮೇಲೆ ಇರ್ತದೋ ಆ ಒಂದು ಮನೆಯಲ್ಲಿರ್ತಕ್ಕಂಥ ಚೊಚ್ಚಲ ಮಕ್ಕಳು ಸಾಯುವುದಿಲ್ಲ. ಆದರೆ ಐಗುಪ್ತದಲ್ಲಿದ್ದಂಥ ರಕ್ತವು ಯಾವ ಬಾಗಿಲಿಗೆ ಇರುವುದಿಲ್ಲವೋ ಆ ಒಂದು ಜನರ ಮನೆಗಳಲ್ಲಿರ್ತಕ್ಕಂಥ ಚೊಚ್ಚಲ ಮಕ್ಕಳು ಸತ್ತು ಹೋಗುವಂಥದ್ದನ್ನು ನಾವು ಕಾಣುತ್ತೇವೆ. ನಂತರ ಆ ಒಂದು ಜನರು ಆ ಒಂದು ಐಗುಪ್ತ ದೇಶವನ್ನು ಬಿಟ್ಟು ಹೊರಗಡೆ ಬಂದಾಗ ದೇವರು ಒಂದು ಪಸ್ಕ ಹಬ್ಬವನ್ನು ಆಚರಿಸಬೇಕೆಂಬುದಾಗಿ ಅವರಿಗೆ ತಿಳಿಸಿಕೊಡುವಂಥದ್ದನ್ನು ನಾವು ಕಾಣುತ್ತೇವೆ. ಇದ್ರ ನೆನಪಿಗಾಗಿ ಏನಿದರ ಉದ್ದೇಶ? ಯಾಕೆ ಆ ಪಸ್ಕ ಹಬ್ಬವನ್ನು ಅವರು ಆಚರಿಸಬೇಕಾಗುತ್ತದೆ? ಆ ಪಸ್ಕ ಹಬ್ಬ ಆಚರಣೆಯಲ್ಲಿ ಮುಖ್ಯವಾಗಿ ಒಂದು ಪ್ರಾಣಿಯನ್ನು ಅವರು ಬಲಿಯಾಗಿ ಅಲ್ಲಿ
ಬಲಿ ಅರ್ಪಿಸಬೇಕಾಗ್ತದೆ. ಅದಕ್ಕೂ ಒಂದು ಉದ್ದೇಶವನ್ನು ಹೊಂದಿರತಕ್ಕಂಥ ನಾವು ಕಾಣುತ್ತೇವೆ. ಮುಂದೆ ಬರಲಿರುವಂಥ ಸೃಷ್ಟಿಕರ್ತನು ಯಜ್ಞದ ಕುರಿಮರಿಯೋಪಾದಿಯಲ್ಲಿ ಜಗತ್ತಿನ ಮನುಕುಲದ ಪಾಪಗಳನ್ನು ಅವರ ಕ್ಷಮಿಸಿ ಅವರನ್ನು ಆ ಪಾಪದಿಂದ ಬಿಡಿಸುವುದಕ್ಕಾಗಿ ಈ ಲೋಕಕ್ಕೆ ಬರ್ತಾನೆ. ಆತನು ಒಂದು ಯಜ್ಞದ ಬಲಿಪಶುವಾಗಿ ಆತನು ಸಮರ್ಪಿತನಾಗುತ್ತಾನೆ ಎಂಬುವಂಥದ್ದನ್ನು ಸೂಚಿಸುವುದಕ್ಕೆ ಈ ಒಂದು ಕುರಿ ಅಲ್ಲಿ ಬಲಿಯಾಗುವಂಥದ್ದು ಸೂಚನೆಯಾಗ್ತದೆ. ಅವರು ಈ ಒಂದು ಕುರಿಯ ಆ ಒಂದು ಮಾಂಸವನ್ನು ಯಾವ ರೀತಿ ತಿನ್ನಬೇಕಾಗ್ತಂದರೆ ಕಹಿಯ ಪಲ್ಯಗಳೊಂದಿಗೆ ರೊಟ್ಟಿಯೊಂದಿಗೆ ತಿನ್ನಬೇಕಾಗ್ತದೆ. ಈ ಒಂದು ಕಹಿ ಪಲ್ಯ ಅವರು ಪಟ್ಟಂಥ ದುಃಖ ಕಷ್ಟಗಳನ್ನು ಸೂಚಿಸುವಂಥದ್ದಾಗ್ತದೆ. ಐಗುಪ್ತ ದೇಶದಲ್ಲಿ ಅವರು ಎಷ್ಟು ಕಷ್ಟಪಟ್ಟರೋ ಅವರ ಜೀವನವನ್ನು ಅದು ನೆನಪಿಸುವಂಥದ್ದಾಗಿರುತ್ತದೆ. ಮತ್ತು ಹುಳಿಯಿಲ್ಲದ ರೊಟ್ಟಿಗಳನ್ನು ಸಹ ಅವರು ತಿನ್ನಬೇಕಾಗಿ ಈ ಒಂದು ಹಬ್ಬದ ಆಚರಣೆಯಲ್ಲಿ ಮುಖ್ಯವಾಗಿ ಪ್ರಧಾನವಾಗಿರ್ತಕ್ಕಂಥ ಒಂದು ವಿಷಯಗಳು. ಯಾಕೆ ಇದನ್ನು ಮಾಡಬೇಕಾಯಿತು ಅಂತಂದರೆ ಅವರು ಈ ವಿಷಯಗಳನ್ನು ಅವರ ಮಕ್ಕಳಿಗೆ ತಿಳಿಸಬೇಕು. ದೇವರು ಹೇಳ್ತಾರೆ ಯಾಕೆ ನೀವು ಈ ಹಬ್ಬವನ್ನು ಆಚರಣೆ ಮಾಡಬೇಕು ಎಂಬುದಾಗಿ. ವಿಮೋಚನೆ ಕಾಂಡ ಸತ್ಯವೇದದಲ್ಲಿ ನಾವು ಓದೋಣ. 13ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯವನ್ನು ಓದೋಣ. ವಿಮೋಚನೆ ಕಾಂಡದ 13ನೇ ಅಧ್ಯಾಯ 8ನೇ ವಚನ 13:8ರಲ್ಲಿ, ಆ ದಿನದಲ್ಲಿ ನೀವು ನಿಮ್ಮ ಮಕ್ಕಳಿಗೆ ನಮ್ಮ ಜನವು ಐಗುಪ್ತ ದೇಶದಿಂದ ಹೊರಟು ಬಂದಾಗ ಯೆಹೋವನು ನಮಗೋಸ್ಕರ ಮಾಡಿದ್ದನ್ನು ನೆನೆಸುವುದಕ್ಕಾಗಿ ಈ ಆಚರಣೆಯನ್ನು ನಡೆಸುತ್ತೇವೆಂಬುದಾಗಿ ತಿಳಿಸಬೇಕು. ಯೆಹೋವನು ತನ್ನ ಭುಜ ಬಲದಿಂದ ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದನಾದ್ದರಿಂದ ಆತನ ನಿಯಮವನ್ನು ಕುರಿತು ನೀವು ಮಾತಾಡಬೇಕೆಂಬುದಕ್ಕಾಗಿ ಈ ಆಚಾರವು ನಿಮ್ಮ ಕೈಯಲ್ಲಿ ಕಟ್ಟಿಕೊಂಡಿರುವ ದಾರದಂತೆಯೂ ಹುಬ್ಬುಗಳ ನಡುವೆ ಕಟ್ಟಿಕೊಂಡಿರುವ ಜ್ಞಾಪಕ ಪಟ್ಟಿಯಂತೆಯೂ ಇರುವುದು. ವರ್ಷಕ್ಕೆ ನಿಯಮಿತವಾದ ಕಾಲದಲ್ಲಿ ನೀವು ಆಚರಣೆಯನ್ನು ನಡೆಸಬೇಕೆಂಬುದಾಗಿ ದೇವರು ಹೇಳ್ತಾರೆ. ದೇವರು ನಾವು ಐಗುಪ್ತ ದೇಶದಲ್ಲಿದ್ದಾಗ, ಅಂದರೆ ನಮ್ಮ ಪೂರ್ವಿಕರು ಐಗುಪ್ತ ದೇಶದಲ್ಲಿದ್ದಾಗ ಏನು ಮಾಡಿದರು ಅನ್ನುವಂಥದ್ದನ್ನು ನೆನೆಸಿಕೊಳ್ಳುವುದಕ್ಕಾಗಿ ನಾವು ಇದನ್ನು ಮಾಡಬೇಕಾಗಿದೆ. ಅಷ್ಟು ಮಾತ್ರವಲ್ಲದೆ ಆತನನ್ನು ನಾವು ಮರೆಯದಂತೆ, ಹಿಂದೆ ಆತನು ಯಾವ ಥರ ನಮ್ಮನ್ನು ನಡೆಸಿದ್ದಾನೆ ಅದನ್ನು ನಾವು ಮರೆಯದಿದ್ದರೆ ಮುಂದೆ ಸಹ ಆತನು ನಡೆಸ್ತಾನೆ ಎನ್ನುವಂಥ ಭರವಸೆ ನಮಗಿರುತ್ತದೆ. ಅದಕ್ಕಾಗಿ ಇವರು ಈ ಪಸ್ಕ ಹಬ್ಬವನ್ನು ಅವರು ಆಚರಿಸಬೇಕಾಗ್ತದೆ. ಪಸ್ಕ ಹಬ್ಬದ ಆಚರಣೆ ಅವರು ಈ ಪಸ್ಕ ಹಬ್ಬ ಆಚರಣೆ ಮಾಡುವಾಗ ಅವರ ಮಕ್ಕಳಿಗೂ ಸಹ ತಿಳಿಸಬೇಕಾಗಿದೆ. ಸತ್ಯವೇದದಲ್ಲಿ ತಿಳಿಸುವಂಥದ್ದಾಗಿದೆ. ಧರ್ಮೋಪದೇಶ ಕಾಂಡದಲ್ಲಿ 6ನೇ ಅಧ್ಯಾಯದಲ್ಲಿ, ನೀವು ನಿಮ್ಮ ಮಕ್ಕಳೊಂದಿಗೆ ನಡೆಯುವಾಗಲೂ ಕೂತ್ಕೊಳ್ಳುವಾಗಲೂ ಅವರು ಹೇಳುವಾಗಲೂ ವಾಕ್ಯದ ವಿಷಯಗಳನ್ನು ಕುರಿತು ತಿಳಿಸಬೇಕು, ಅವರೊಟ್ಟಿಗೆ ಮಾತನಾಡಬೇಕೆಂಬುದಾಗಿ ಸತ್ಯವೇದದಲ್ಲಿ ತಿಳಿಸುವಂಥದ್ದಾಗಿದೆ. ಯಾಕೆ ದೇವರ ವಿಷಯಗಳನ್ನು ಕುರಿತಾಗಿ ಮಕ್ಕಳಿಗೆ ಇಂದು ಹೇಳಿಕೊಡದಿದ್ದರೆ ಮುಂದೆ ಅವರು ಅವುಗಳನ್ನು ಮರೆತು ಹೋಗುವಂಥವರಾಗಿರ್ತಾರೆ. ದೇವರ ಒಂದು ಮಹತ್ವದ ಕುರಿತಾಗಿ ಮಕ್ಕಳಿಗೆ ಹೇಳಿಕೊಡದಿದ್ದರೆ, ಅವರುಗಳಿಗೆ ದೇವರ ಪರಿಚಯವನ್ನೇ ಮಾಡಿಕೊಡದಿದ್ದರೆ ದೇವರನ್ನು ಕುರಿತಾಗಿ ಮಾತನಾಡುವುದಕ್ಕೆ ಅವರಿಗೆ ಗೊತ್ತಿರುವುದಿಲ್ಲ. ನಾವು ಯಾವುದೇ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ಮಾತಾಡಬೇಕಾದ್ರೆ ಆ ವ್ಯಕ್ತಿಯ ಪರಿಚಯ ಆಗಬೇಕು ಮೊದಲು. ಅದಕ್ಕೆ ದೇವರು ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ಯಾವ ಆಚರಣೆಯನ್ನು ಮಾಡುತ್ತೀರಿ, ಯಾಕೆ ಮಾಡುತ್ತೀರಿ ಅನ್ನುವಂಥದ್ದನ್ನು ತಿಳಿಸಬೇಕು. ಮತ್ತು ವಾಕ್ಯಗಳನ್ನು ಕುರಿತಾಗಿ ಸಹ ನೀವು ಅವರಿಗೆ ಕಲಿಸಿಕೊಡಬೇಕೆಂಬುದಾಗಿ ದೇವರು ಹೇಳಿರ್ತಕ್ಕಂಥದ್ದು. ಇಂದು ಅನೇಕ ಒಂದು ವಿಷಯಗಳಲ್ಲಿ ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಅವರಿಗೆ ಕಲಿಸುವುದರಲ್ಲಿ ಶಾಲೆಗೆ ಕಳುಹಿಸಿಕೊಡುವುದು ಮತ್ತು ಟ್ಯೂಷನ್ ಅಂತೇಳಿ ಅನೇಕ ಇತರೆ ಒಂದು ತರಗತಿಗಳಿಗೆ ಕಳಿಸಿಕೊಡುವಂಥದ್ದು ಪ್ರತಿಯೊಂದನ್ನು ಸಹ ನಿಷ್ಠೆಯಿಂದ ಮಾಡುವಂಥದ್ದನ್ನು ನಾವು ಕಾಣುತ್ತೇವೆ. ಆದರೆ ವಾಕ್ಯವನ್ನು ಕಲಿಯುವಂಥ ಒಂದು ವಿಷಯದಲ್ಲಿ ನಿರ್ಲಕ್ಷ್ಯ ಭಾವನೆಯನ್ನು ಹೊಂದಿರತಕ್ಕಂಥದ್ದು. ಎಲ್ಲಿ ನಾವು ವಾಕ್ಯವನ್ನು ಕಲಿಸಿಕೊಡುವುದರಲ್ಲಿ ನಿರ್ಲಕ್ಷ್ಯತೆಯನ್ನು ನಾವು ಹೊಂದಿರುತ್ತೇವೋ ಆವಾಗ ಆ ಒಂದು ಮಕ್ಕಳಲ್ಲಿ ದೈವಿಕ ಆ ಒಂದು ಗುಣಗಳ ಒಂದು ಕುರಿತಾದಂಥ ಒಂದು ಮನಸ್ಸು ಅಥವಾ ಮಾಹಿತಿ ಅವರಿಗೆ ಬರುವಂಥದ್ದು ಕಷ್ಟಕರವಾಗ್ತದೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬಂತೆ ಮಕ್ಕಳಾಗಿರಬೇಕಾದಂಥ ಸಂದರ್ಭದಲ್ಲಿ ಅವರಿಗೆ ಹೇಳಬೇಕಾದಂಥ ವಿಷಯಗಳನ್ನು ನಾವು ಹೇಳದಿದ್ದರೆ ದೊಡ್ಡವರಾದ ಮೇಲೆ ಆ ಒಂದು ದೇವರನ್ನೇ ಎದುರು ಮಾತಾಡುವಂಥ ಒಂದು ಅವರು ಪರಿವರ್ತನೆ ಆಗ್ತಾರೆ. ಸೈತಾನ ಅವರ ಮನಸ್ಸಲ್ಲಿ ಕಾರ್ಯ ಮಾಡ್ತಾರೆ. ಅದಕ್ಕೆ ಮಕ್ಕಳನ್ನು ಯಾವತ್ತೂ ನಿರ್ಲಕ್ಷ್ಯ ಮಾಡಬಾರದು. ಪಸ್ಕ ಹಬ್ಬ ಯಾಕೆ ಮಾಡಬೇಕು? ನಿಮಗೆ ದೇವರು ಮಾಡಿರ್ತಕ್ಕಂಥ ಉಪಕಾರಗಳನ್ನು ನೆನೆಸುವೆ ನಿಮ್ಮ ಮಕ್ಕಳಿಗೂ ಹೇಳಬೇಕು. ನೋಡಿ, ನಮಗೆ ದೇವರು ಈ ಥರ ಉಪಕಾರ ಮಾಡಿದ್ದಾರೆ, ನಿಮಗೂ ಮಾಡುತ್ತಾರೆ, ನಮ್ಮನ್ನು ನಡೆಸಿದ್ದಾರೆ, ನಿಮ್ಮನ್ನು ನಡೆಸ್ತಾರೆ ಎಂಬುದನ್ನು ತಿಳಿಸಬೇಕು. ಯೇಸು ಕ್ರಿಸ್ತನ ಈ ಲೋಕದಲ್ಲಿರುವಂಥ ಸಂದರ್ಭದಲ್ಲಿ ಅನೇಕರು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು
ಕ್ರಿಸ್ತನ ಬಳಿಗೆ ಕರೆತರ್ತಾರೆ. ಆಗ ಕ್ರಿಸ್ತನ್ ಹೇಳ್ತಾನೆ, ಅವರನ್ನು ನನ್ನ ಬಳಿಗೆ ಬರುವುದಕ್ಕೆ ಏನು ಮಾಡಬೇಡಿ, ಅಡ್ಡಿ ಮಾಡಬೇಡಿ ಎಂಬುದಾಗಿ ಶಿಷ್ಯರಿಗೆ ಹೇಳ್ತಾನೆ. ಯಾಕಂದರೆ ಶಿಷ್ಯರು ಅಡ್ಡಿ ಮಾಡ್ತಾ ಇರ್ತಾರೆ. ಮಕ್ಕಳನ್ನು ಯಾವತ್ತೂ ಸಹ ನಿರ್ಲಕ್ಷಿಸುವ ಅಂತ ಇರಬಾರದು, ಅವರನ್ನು ಕಡೆಗಣಿಸಬಾರದು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮಾತ್ರ ಅಲ್ಲ, ಇಂದಿನ ಪ್ರಜೆಗಳೇ. ಆ ಮಕ್ಕಳಿಗೆ ನಾವು ಈ ದೇವರನ್ನು ಕುರಿತಾಗಿ ಯಾವ ಥರ ತಿಳಿಸ್ಕೊಳ್ತೀವೋ ಅವರು ಮುಂದೆಯೂ ಸಹ ಅದೇ ರೀತಿ ಬೆಳೆಯುವಂಥವರಾಗಿರುತ್ತಾರೆ. ಯೇಸು ಕ್ರಿಸ್ತನು ಈ ಒಂದು ಪಸ್ಕದ ಹಬ್ಬದ ಆಚರಣೆಯಲ್ಲಿ ಸಹ ಆತನು ಅನೇಕ ಸಾರಿ ಆತನು ಪಾಲ್ಗೊಂಡಿರ್ತಾನೆ ಯೆರೂಸಲೇಮಿನಲ್ಲಿ. ಆತನ ಈ ಲೋಕದಲ್ಲಿನ ಈ ಲೋಕದ ಜೀವನದ ದಿನಗಳಲ್ಲಿನ ಕೊನೆಯ ದಿನಗಳಲ್ಲಿ ಆತನು ಮತ್ತೆ ಈ ಒಂದು ಪಸ್ಕ ಹಬ್ಬದ ಆಚರಣೆಯಲ್ಲಿ ಆತನು ಹೋಗ್ತಾನೆ. ಈ ಪಸ್ಕ ಹಬ್ಬದಲ್ಲಿ ಅನೇಕ ದೂರ ಹೋಗಿರ್ತಕ್ಕಂಥ ದೇವ ಭಕ್ತರುಗಳು ಆ ಯೆರೂಸಲೇಮಿಗೆ ಬರ್ತಾರೆ. ಅಲ್ಲಿ ಏನು ಅಂತಂದರೆ, ಆ ಯೆರೂಸಲೇಮಿನಲ್ಲಿದ್ದಂಥವರುಗಳು ಯಾರ್ಯಾರು ದೂರದಿಂದ ಬರ್ತಾರೋ ಬರುವಂಥ ಅತಿಥಿಗಳಿಗೆ ಪಸ್ಕ ಹಬ್ಬವನ್ನು ಆಚರಿಸುವುದಕ್ಕೆ ಅವರ ಮನೆಗಳನ್ನು ಸಿದ್ಧ ಮಾಡಿಟ್ಟಿರ್ತಾರೆ. ಬಂದಂಥ ಅತಿಥಿಗಳು ಮನೆಗಳಲ್ಲಿ ಇದ್ದು ಆ ಪಸ್ಕ ಹಬ್ಬವನ್ನು ಆಚರಿಸಿಕೊಂಡು ಅವರು ಹಿಂತಿರುಗಬಹುದಾಗಿತ್ತು. ನೋಡಿ, ಎಲ್ಲ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ಟು ಸಿದ್ಧವಾಗಿ ಇಟ್ಟು ಕೊಡ್ತಾ ಇದ್ದರು. ಈ ಒಂದು ಆಚರಣೆ ಇಸ್ರಾಯೇಲ್ಯರಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣುತ್ತೇವೆ. ಹಾಗೆ ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಪೇತ್ರ ಮತ್ತು ಯೋಹನರಿಗೆ ಆತನು ತಿಳಿಸ್ಕೊಡುವಂಥ ಒಂದು ವಿಷಯ, ನೀವು ಹೋಗಿ ನಾವು ಪಸ್ಕವನ್ನು ಆಚರಿಸುವ ಹಾಗೆ ಸಿದ್ಧ ಮಾಡಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ನಾವು ಪಸ್ಕ ಹಬ್ಬವನ್ನು ಆಚರಿಸಬೇಕಾಗದೆ ಸಿದ್ಧ ಮಾಡಿರಿ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯದ 7ರಿಂದ 13ನೇ ವಚನಗಳಲ್ಲಿ ನಾವು ಈ ವಾಕ್ಯವನ್ನು ಕಾಣುತ್ತೇವೆ. ಲೂಕನ ಬರೆದ ಸುವಾರ್ತೆಯಲ್ಲಿ 22ನೇ ಅಧ್ಯಾಯ 7ರಿಂದ 13ರಲ್ಲಿ ಈ ವಾಕ್ಯಗಳನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಅಲ್ಲಿ ಪಸ್ಕ ಹಬ್ಬವನ್ನು ಆಚರಿಸುವುದಕ್ಕೆ ಹೋಗುವಂಥ ಈ ಒಂದು ಶಿಷ್ಯರಲ್ಲಿಯೂ ಸಹ ಉಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮೆಯನ್ನು ಕೊಯ್ಯತಕ್ಕ ದಿವಸ ಬಂದಾಗ, ನೋಡಿ ಯೇಸು ಕ್ರಿಸ್ತನು ತಿಳಿಸ್ತಾನೆ ತನ್ನ ಒಂದು ಶಿಷ್ಯರಲ್ಲಿ ಇಬ್ಬರಾಗಿರ್ತಕ್ಕಂಥ ಪೇತ್ರ ಮತ್ತು ಯೋಹನರಿಗೆ. 8ನೇ ವಚನ ಲೂಕ 22:8ರಲ್ಲಿ, ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದನು. ಅವರು ಹೋಗಿ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಅವರು ಹಿಂಬಾಲಿಸ್ತಾರೆ. ಆ ವ್ಯಕ್ತಿ ಹೋಗಿ ಒಂದು ಮನೆಯನ್ನು, ಆ ಮನೆಯಲ್ಲಿ ಒಳಗೆ ಹೋಗುವಾಗ ಆ ಮನೆ ಯಜಮಾನನು ಎಲ್ಲ ಸಿದ್ಧ ಮಾಡಿರ್ತಕ್ಕಂಥ ಒಂದು ಕೋಣೆಯನ್ನು ತೋರಿಸ್ತಾರೆ. ನಂತರ ಯೇಸು ಕ್ರಿಸ್ತನು ಅಲ್ಲಿ ಆ ಮನೆಯಲ್ಲಿ ತನ್ನ ಶಿಷ್ಯರೊಂದಿಗೆ ಆ ಪಸ್ಕ ಹಬ್ಬದ ಆಚರಣೆಯನ್ನು ಮಾಡುವಂಥದ್ದನ್ನು ನಾವು ಕಾಣುತ್ತೇವೆ. ನೋಡಿ, ಆ ಪಸ್ಕ ಹಬ್ಬದಲ್ಲಿ ಹಿಂದೆ ಅನೇಕ ವರ್ಷಗಳಲ್ಲಿ ಪಸ್ಕ ಹಬ್ಬವನ್ನು ಯೇಸು ಕ್ರಿಸ್ತನ ಆಚರಣೆ ಮಾಡಿದ್ದ, ಪಾಲ್ಗೊಂಡಿದ್ದನು. ಆದರೆ ಈ ಪಸ್ಕ ಹಬ್ಬವು ಆತನಿಗೆ ದುಃಖವನ್ನು ತರುವಂಥದ್ದಾಗಿತ್ತು. ಶಿಷ್ಯರಲ್ಲಿ ಸಹ ಆತನಲ್ಲಿ ಮುಂಚೆ ಪಸ್ಕ ಹಬ್ಬಗಳಲ್ಲಿ ಯೇಸು ಕ್ರಿಸ್ತನು ಪಾಲ್ಗೊಂಡಿದ್ದನು. ಆದರೆ ಈ ಪಸ್ಕ ಹಬ್ಬದಲ್ಲಿ ಮಾತ್ರ ಆತನ ಮುಖದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಮಾರ್ಪಾಡುಗಳನ್ನು ಅವರು ಗಮನಿಸ್ತಾರೆ. ಯಾಕೆ ಅಂತಂದರೆ, ಇದೇ ಆತನು ಆಚರಿಸುವಂಥ ಕೊನೆಯ ಪಸ್ಕ ಹಬ್ಬವಾಗಿರುತ್ತದೆ. ಅಷ್ಟು ಮಾತ್ರವಲ್ಲ, ಈ ಇಸ್ರಾಯೇಲ್ಯರಿಗೆ ಆ ಒಂದು ಪಸ್ಕ ಹಬ್ಬವೇ ಕೊನೆಯದಾಗಿರಬೇಕಾಗಿತ್ತು. ಯಾಕೆಂತಂದರೆ ಈ ಎಲ್ಲ ಹಬ್ಬಗಳು ಕ್ರಿಸ್ತನಲ್ಲಿ ನೆರವೇರಬೇಕಾಗಿರ್ತಕ್ಕಂಥ ಕ್ರಿಸ್ತನನ್ನು ಸೂಚಿಸುವಂಥ ಛಾಯೆಗಳಾಗಿದ್ದವು. ಆ ಒಂದು ಪಸ್ಕ ಹಬ್ಬದಲ್ಲಿ ಕೊಯ್ಯಲ್ಪಡುವಂಥ ಕುರಿಮರಿಯು ಕ್ರಿಸ್ತನನ್ನು ಸೂಚಿಸುವಂಥದ್ದಾಗಿತ್ತು, ಆತನ ಬಲಿದಾನವನ್ನು ಸೂಚಿಸುವಂಥದ್ದಾಗಿತ್ತು. ಇನ್ನೇನು ಯೇಸು ಕ್ರಿಸ್ತನ ತಾನೇ ಸ್ವತಃ ಕೆಲವು ದಿನಗಳಲ್ಲಿ, ಮುಂಬರುವ ದಿನಗಳಲ್ಲಿ ಆತನು ಬಲಿಯಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ತಾ ಇದ್ದಾನೆ ಲೋಕ ರಕ್ಷಣಾರ್ಥವಾಗಿ. ಅದಕ್ಕೆ ಇನ್ನು ಇದರ ಒಂದು ಅಗತ್ಯ ಇಲ್ಲ. ಆದರೆ ಅಲ್ಲಿರ್ತಕ್ಕಂಥ ಅನೇಕ ಅಧಿಕಾರಿಗಳು ಮತ್ತು ಯಾಜಕರುಗಳು ಯೇಸು ಕ್ರಿಸ್ತನನ್ನು ಈತನೇ ಜಗದ್ ರಕ್ಷಕನೆಂಬುದಾಗಿ ಮನಗಾಣುವುದರಲ್ಲಿ ಅವರು ವಿಫಲರಾಗುವುದರ ಪ್ರಯುಕ್ತ ಅವರು ಮಾಡುವಂಥ ಆಚರಣೆ, ಪಸ್ಕ ಹಬ್ಬದ ಆಚರಣೆ ಎಲ್ಲವೂ ಸಹ ಅದು ಅರ್ಥಹೀನವಾಗ್ತದೆ. ಇವತ್ತು ನಮ್ಮ ಆಚರಣೆಗಳಲ್ಲಿ ಸಹ ಪ್ರಾರ್ಥನೆ ಮಾಡುವಂಥದ್ದು, ವಾಕ್ಯವನ್ನು ಹೇಳಿಕೊಡುವಂಥದ್ದು ಎಲ್ಲವೂ ಸರಿಯೇ. ಆದರೆ ಆ ವಾಕ್ಯಗಳ ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಳದೆ, ಅಷ್ಟು ಮಾತ್ರವಲ್ಲದೆ ಅವುಗಳನ್ನು ಅನುಸರಿಸುವಂಥ ಪ್ರಯತ್ನವನ್ನು ಸಹ ಮಾಡದೆ, ಸುಮ್ಮನೆ ಒಂದು ಸಂಪ್ರದಾಯಬದ್ಧವಾಗಿ ಏನೋ ವಾಕ್ಯವನ್ನು ಓದಬೇಕು, ವಾಕ್ಯ ಓದ್ತಾ ಇದ್ದೇನೆ, ಏನೋ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಇದೇ ಥರ ಇರುವುದಾದರೆ ಇಸ್ರಾಯೇಲ್ಯರು ಪಸ್ಕ ಹಬ್ಬವನ್ನು ಆಚರಿಸ್ತಾ ಇದ್ದರು. ಆದರೆ ಅದರ ಅರ್ಥ ಅವ್ರಿಗೆ ಮನಗಾಣಲಿಲ್ಲ. ಯಾರು? ಸ್ವತಃ ಕ್ರಿಸ್ತನೇ ಆ ಪಸ್ಕದ ಯಜ್ಞದ ಕುರಿಮರಿಯಾಗ ಆತನು ಬಲಿ ಆಗ್ತಾನೆ ಅನ್ನುವಂಥದ್ದನ್ನು ಅವರು ಕಾಣಲಿಲ್ಲ. ಅದಕ್ಕೆ ಆ ಪಸ್ಕದ
ಹಬ್ಬದ ಮುಂದಿನ ದಿನಗಳಲ್ಲಿ ಒಂದು ಅರ್ಥವು ಕಳೆದುಕೊಂಡು ಅದು ಕಳೆದು ಹೋಯಿತು ಎಂಬುದಾಗಿ. ಇವತ್ತು ನಮ್ಮ ಒಂದು ಆಚರಣೆಗಳಲ್ಲಿ ಸಹ ಒಂದು ವೇಳೆ ಕ್ರಿಸ್ತನಿಗೆ ಮಹಿಮೆ ತರುವಂತೆ ಆತನೇ ಸಮಸ್ತಕ್ಕೂ ಆಧಾರಭೂತನು, ಎಲ್ಲ ನಮ್ಮ ಆರಾಧನೆ ಪ್ರಾರ್ಥನೆಯೂ ಸಹ ಆತನಲ್ಲಿ ಕೇಂದ್ರೀಕೃತವಾಗಿದೆ. ಆತನ ಒಂದು ಮೆಚ್ಚುಗೆ ಇಲ್ಲದ ಕ್ರಿಯೆಗಳು ನಾವು ಎಷ್ಟು ಮಾಡಿದರೂ ಸಹ ವ್ಯರ್ಥ ಎನ್ನುವಂಥದ್ದನ್ನು ನಾವು ಮನಗಾಣದೆ ನಮ್ಮಿಷ್ಟಾನುಸಾರವಾಗಿ ನಾವು ಮಾಡ್ತಾ ಇದ್ದರೆ ಖಂಡಿತ ಅವು ಸಹ ಅರ್ಥಹೀನವಾಗಿ ಹೋಗುವಂಥವುಗಳಾಗಿರ್ತವೆ ಎನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಕ್ರಿಸ್ತನನ್ನು ನಿರಾಕರಿಸಿದರ ಪ್ರಯುಕ್ತವಾಗಿ ಆ ಪಸ್ಕ ಹಬ್ಬದ ಆಚರಣೆಯು ಅವರಿಗೆ ಅರ್ಥಹೀನವಾಯಿತು. ಯಾವಾಗ? ಕ್ರಿಸ್ತನನ್ನು ನಿರಾಕರಿಸಿದಾಗ, ಈತನೇ ರಕ್ಷಕನೆಂದು ಅವರು ಮನಗಾಣದೆ ಇದ್ದಂಥ ಆ ಸಂದರ್ಭದಲ್ಲಿ. ಅಷ್ಟು ಮಾತ್ರವಲ್ಲದೆ ಇನ್ನೇನು ಆತನು ಈ ಲೋಕವನ್ನು ಬಿಟ್ಟು ಹೋಗಬೇಕಾಗಿದೆ. ಕೊನೆಯ ಗಳಿಗೆಯಲ್ಲಿ ಆತನು ಮನಸ್ಸಿನಲ್ಲಿ ಆ ಒಂದು ಆವೇದನೆ ತುಂಬಿಕೊಂಡಿದೆ. ಶಿಷ್ಯರುಗಳಿಗೆ ಹೇಳಿಕೊಳ್ಳಬೇಕಾಗಿದೆ, ಮುಂದೆ ಆತನು ಅನುಭವಿಸಲಿರ್ತಕ್ಕಂಥ ಆ ಒಂದು ಕಷ್ಟ, ದುಃಖ, ನೋವು, ಕಣ್ಣೀರು ಆತನ ಮುಂದೆ ಬರುವಂಥದ್ದಾಗಿದೆ. ಲೋಕದ ಜನರ ಪಾಪಗಳ ಆ ಭಾರವು ಆತನ ಮೇಲೆ ಹಾಕಲ್ಪಟ್ಟಿದೆ. ಆದರೆ ಒಂದು ದುಃಖಕರವಾಗಿರ್ತಕ್ಕಂಥ ಒಂದು ವಿಷಯ ಏನಂತಂದರೆ, ಅಲ್ಲಿರ್ತಕ್ಕಂಥ 12 ಜನ ಶಿಷ್ಯರಲ್ಲಿ ಯಾರೂ ಸಿದ್ಧರಾಗಿರಲಿಲ್ಲ. ಯೇಸು ಕ್ರಿಸ್ತನನ್ನು ಆಲಿಸುವುದಕ್ಕೆ, ಆತನು ಹೇಳುವಂಥ ಮಾತುಗಳನ್ನು ಕೇಳುವುದಕ್ಕೆ ಸಿದ್ಧರಾಗಿ ಯಾರೂ ಇರಲಿಲ್ಲ. ಅವರಲ್ಲಿ ನಾವು ಇನ್ನೇನೋ ಯೇಸು ಕ್ರಿಸ್ತನು ತನ್ನ ಒಂದು ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಹೋಗ್ತಾ ಇದ್ದೇನೆ, ಆ ರಾಜ್ಯದಲ್ಲಿ ಯಾರು ದೊಡ್ಡವರಾಗಬೇಕು, ಯಾರು ಆಳ್ವಿಕೆ ಮಾಡಬೇಕೆಂಬುದಾಗಿ ಆಲೋಚನೆಯಲ್ಲಿ ಇದ್ದರು. ಅಷ್ಟು ಮಾತ್ರವಲ್ಲದೆ ಅಲ್ಲಿ ಇಸ್ರಾಯೇಲ್ಯರಲ್ಲಿ ಈ ಒಂದು ಪಾದ ತೊಳೆಯುವಂಥ ಆ ಒಂದು ಪದ್ಧತಿ ಇರ್ತದೆ. ಪಾದ ತೊಳೆಯಬೇಕಾದ್ರೆ ಎಲ್ಲರೂ ಕೂತ್ಕೊಂಡಿರ್ತಾರೆ. ಪಾದ ಯಾರು ತೊಳೆಯಬೇಕು? ಪಾದಗಳನ್ನು ತೊಳೆಯುವುದಕ್ಕೆ ಒಬ್ಬ ಸೇವಕನು ಬಂದು ಪಾದ ತೊಳೆಯಬೇಕಾಗಿರ್ತದೆ. ಅಲ್ಲಿ ಎಲ್ಲ ಶಿಷ್ಯರು ಕುಳಿತಿರ್ತಾರೆ. ಅವರು ಯಾರೂ ಪಾದ ತೊಳೆಯುವುದಕ್ಕೆ ಸಿದ್ಧರಾಗಿರಲಿಲ್ಲ. ಒಬ್ಬ ಸೇವಕನು ಬರಲಿ ಎಂಬುದಾಗಿ ಸೇವಕನಿಗೆ ಕಾಯ್ತಾ ಇದ್ದರು. ಆದರೆ ಯೇಸು ಕ್ರಿಸ್ತನು ಅವರ ಒಂದು ಧೀರತೆ ಇಲ್ಲದಂಥ ಒಂದು ಮನಸ್ಥಿತಿಯನ್ನು ಕಂಡು ಆತನ ಸ್ವತಃ ಅಲ್ಲಿ ಬೇಷನ್ ಮತ್ತು ಟವಲ್, ನೀರು ಎಲ್ಲ ಸಿದ್ಧವಾಗಿದೆ, ಆದರೆ ಸೇವಕ ಇಲ್ಲ. ಸ್ವತಃ ಸೃಷ್ಟಿಕರ್ತನೇ ಆ ಒಂದು ನಡುವೆಗೆ ಆ ಒಂದು ಟವಲನ್ನು ಕಟ್ಟಿಕೊಂಡು ನಂತರ ಕೈಪಾವಡದಿಂದ ಆ ಒಂದು ಕಾಲನ್ನು ಒರೆಸುವುದಕ್ಕೆ, ಪಾದ ತೊಳೆಯುವುದಕ್ಕೆ ಆತನೇ ಸೇವಕನಾಗಿ ಆತನು ಅಲ್ಲಿ ಕಾಣಿಸ್ಕೊಳ್ಳುವಾಗ ಆ ಶಿಷ್ಯರಿಗೆ ಆಶ್ಚರ್ಯವಾಗ್ತದೆ. ಅಯ್ಯೋ, ನಮ್ಮ ಗುರುವು, ನಮ್ಮ ಸೃಷ್ಟಿಕರ್ತನು, ಈತನು ಈ ಥರ ಮಾಡುವುದೇ ಎಂಬುವಂಥ ಆಲೋಚನೆಗಳು ಅವರಲ್ಲಿ ಉದ್ಭವವಾಗ್ತವೆ. ಅದಕ್ಕೆ ಯೇಸು ಕ್ರಿಸ್ತನು ತಿಳಿಸುವಂಥ ಒಂದು ವಿಷಯ, ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 14-15 ವಚನಗಳಲ್ಲಿ, ಯೋಹಾನ ಸುವಾರ್ತೆಯಲ್ಲಿ 13ನೇ ಅಧ್ಯಾಯದ 14-15 ವಚನಗಳಲ್ಲಿ ಹೇಳ್ತದೆ, ಈ ರೀತಿ ತಿಳಿಸ್ತದೆ, ಕರ್ತನೂ ಗುರುವೂ ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ನೀವು ಸಹ ಒಬ್ಬರ ಕಾಲುಗಳನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ. 15ನೇ ವಚನದಲ್ಲಿ, ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ ಎಂಬುದಾಗಿ. ಯೇಸು ಕ್ರಿಸ್ತನು ಪ್ರತಿಯೊಂದನ್ನು ಸಹ ಶಿಷ್ಯರುಗಳಿಗೆ ಇದನ್ನು ಮಾಡಿರಿ ಎಂಬುದಾಗಿ ಕೇವಲ ಮಾತಿನಿಂದ ಆತನು ಹೇಳಲಿಲ್ಲ, ಮಾಡಿ ತೋರಿಸಿದ್ದಾನೆ. ಈ ಒಂದು ಪಸ್ಕ ಹಬ್ಬದ ಒಂದು ಉದ್ದೇಶವೂ ಸಹ ಏನಾಗಿತ್ತು? ದೇವಜನರು ದೇವರ ನಡೆಸುವಿಕೆಯನ್ನು ಅವರು ನೆನಪಿಸಿಕೊಳ್ಳಬೇಕು. ಅಷ್ಟು ಮಾತ್ರವಲ್ಲ, ಅವರ ಒಂದು ಗುಲಾಮತನದಿಂದ, ಐಗುಪ್ತದ ಗುಲಾಮತನದಿಂದ ಬಿಡಿಸಿದ್ದನ್ನು ಅವರು ಮರೆಯಬಾರದು. ಹಾಗೆಯೇ ಇವತ್ತು ನಾವುಗಳು ಸಹ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧ ರಕ್ತದಿಂದ ಪಾಪಗಳಿಂದ ನಮ್ಮನ್ನು ಬಿಡಿಸಿದ್ದಾನೆ. ಪಾಪದ ಬಂಧನದಿಂದ ನಮ್ಮನ್ನು ಆತನ ಹೊರತಂದಿದ್ದಾನೆ. ಅದನ್ನು ನಾವೇನು ಮಾಡಬೇಕು? ಅದನ್ನು ಮರೆಯಬಾರದು. ಯೇಸು ಕ್ರಿಸ್ತನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ತಿಳಿಸುವಂಥದ್ದಾಗಿದೆ, ಇಗೋ ನಮ್ಮ ಪಸ್ಕದ ಕುರಿಮರಿ ಕೊಯ್ದದೆ, ಅದಾವುದೆಂದರೆ ಕ್ರಿಸ್ತನೇ ಎಂಬುದಾಗಿ ಸತ್ಯವೇದ ತಿಳಿಸುವಂಥದ್ದಾಗಿದೆ. ಯೇಸು ಕ್ರಿಸ್ತನೇ ನಿಜವಾದಂಥ ಆ ಒಂದು ಬಲಿಯಾಗಿ ಆತನು ಪರಿಶುದ್ಧ ನಿಷ್ಕಳಂಕ ಯಜ್ಞದ ಕುರಿಯಾಗಿ ಆತನು ತನ್ನನ್ನು ತಾನು ಆ ಕಲ್ವಾರಿ ಶಿಲುಬೆಯಲ್ಲಿ ಆತನು ಅರ್ಪಿಸಿಕೊಂಡಿದ್ದಾನೆ. ಆತನನ್ನು ಹೊರತುಪಡಿಸಿ ಇನ್ನು ಯಾವ ರೀತಿಯಾಗಿರ್ತಕ್ಕಂಥ ರಕ್ಷಕನೂ ಇಲ್ಲ. ಆತನಲ್ಲಿಯೇ ನಮಗೆ ರಕ್ಷಣೆ ಇದೆ ಎನ್ನುವಂಥದ್ದನ್ನು ನಾವು ಮನಗಾಣಬೇಕಾಗಿದೆ. ಯೇಸು ಕ್ರಿಸ್ತನು ಈ ಶಿಷ್ಯರ ಒಂದು ಮನಸ್ಥಿತಿಯನ್ನು ಅರಿತುಕೊಂಡು ಆತನು ತನ್ನ ಮುಂದಿನ ಆ ಒಂದು ದುಃಖ ವೇದನೆಯ ಸ್ಥಿತಿಗಳನ್ನು ಆತನು ಹೇಳಲಿಲ್ಲ.
ಎಲ್ಲರೂ ಸಹ ಅವರವರ ಒಂದು ಮನಸ್ಥಿತಿಯಲ್ಲಿ, ಅವರ ಆಲೋಚನೆಯಲ್ಲಿ ಏನಾಗಿದ್ದರು ಅಂತಂದರೆ ಅವರು ನಿರತರಾಗಿದ್ದರು. ಇಂದು ಸಹ ಅನೇಕರು ಏನಾಗಿದ್ದಾರೆ ಅಂದರೆ ಈ ಲೋಕದ ವ್ಯವಹಾರಗಳಲ್ಲಿ ತೊಡಗಿಕೊಂಡು, ಅಧಿಕಾರದ ದಾಹ, ವ್ಯಾಮೋಹ, ಲೋಕದ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು, ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವುದರಲ್ಲಿ ತೊಡಗಿಕೊಂಡು ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳುವುದಕ್ಕೆ ಮನಸ್ಸಿಲ್ಲ. ಬೆಳಗ್ಗಿಂದ ಸಂಜೆವರೆಗೆ ಅನೇಕ ವಿಷಯಗಳನ್ನು ಕೇಳುವುದಕ್ಕೆ ಮನಸ್ಸಿದೆ, ಸಮಯ ಇದೆ, ಆದರೆ ಕ್ರಿಸ್ತನ ಮಾತುಗಳನ್ನು ಕೇಳುವುದಕ್ಕೆ ಮನಸ್ಸಿಲ್ಲ. ಅಂದು ಶಿಷ್ಯರ ಒಂದು ಮನಸ್ಥಿತಿ ಯಾವ ರೀತಿ ಇತ್ತು, ಅದೇ ಮನಸ್ಥಿತಿ ಅನೇಕರಲ್ಲಿರುವಂಥದ್ದು. ಎಂಥ ದುಃಖಕರವಾಗಿರತಕ್ಕಂಥ ಒಂದು ಪರಿಸ್ಥಿತಿ. ಒಂದು ವೇಳೆ ಆ ಮನಸ್ಥಿತಿ ಇರುವುದಾದರೆ ಖಂಡಿತ ಮನಸ್ಸಿಗೆ ಒಂದು ಶಕ್ತಿಯನ್ನು ನೀಡುವಂಥ, ಚೈತನ್ಯ ನೀಡುವಂಥ, ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂಥ ಆ ಕ್ರಿಸ್ತನ ಮಾತುಗಳನ್ನು ಆಲಿಸುವುದರಿಂದ ನಾವು ವಂಚಿತರಾಗ್ತಾ ಇದ್ದೇವಾ? ಒಂದು ವೇಳೆ ಆ ರೀತಿ ಇರುವುದಾದರೆ ಖಂಡಿತ ಸೈತಾನನ ಮಾಡುವಂಥ ಕೆಲಸವಾಗಿದೆ. ಅಷ್ಟು ಮಾತ್ರವಲ್ಲದೆ ನಾವು ಯಾವ ವಿಷಯಗಳಿಗೆ ಪ್ರಾಮುಖ್ಯತೆ ನೀಡ್ತಾ ಇದ್ದೇವೆ ಅನ್ನುವಂಥದ್ದು ನಾವು ಎಲ್ಲಿ ಸಮಯವನ್ನು ಹೆಚ್ಚಾಗಿ ಕಳೀತೇವೋ ಅದರಲ್ಲೇ ಗೊತ್ತಾಗ್ತದೆ. ದೇವರ ವಾಕ್ಯವನ್ನು ಕೇಳುವುದರಲ್ಲಿ, ವಾಕ್ಯವನ್ನು ಇತರರಿಗೆ ಹೇಳುವುದರಲ್ಲಿ ಮತ್ತು ದೇವರ ಕೆಲಸಗಳಲ್ಲಿ ನಾವು ಸಮಯವನ್ನು ಹೆಚ್ಚಾಗಿ ಕಳೆಯುವಂಥ ಒಂದು ಮನಸ್ಥಿತಿಯನ್ನು ಮಾಡುವಂಥದ್ದು ಯುಕ್ತಕರವಾಗಿರ್ತಕ್ಕಂಥದ್ದು. ಅಷ್ಟು ಮಾತ್ರವಲ್ಲದೆ ಯೇಸು ಕ್ರಿಸ್ತನು ಆ ಒಂದು ಕೊನೆಯಲ್ಲಿ ಆ ಒಂದು ದ್ರಾಕ್ಷಾರಸ ಮತ್ತು ರೊಟ್ಟಿಯನ್ನು ಕೊಡುವಂಥ ಒಂದು ಸಂದರ್ಭದಲ್ಲಿ ಆತನು ಹೇಳ್ತಾನೆ, ರೊಟ್ಟಿಯನ್ನು ಕೊಟ್ಟು ಇದು ತಕ್ಕೊಂಡು ತಿನ್ನಿರಿ, ಇದು ನನ್ನ ದೇಹ ಅಂತ ಹೇಳ್ತಾನೆ. ಮತ್ತು ಆ ದ್ರಾಕ್ಷಾರಸವನ್ನು ಕೊಟ್ಟು ಆತನ ಹೇಳ್ತಾನೆ, ಇದು ನನ್ನ ರಕ್ತ, ಇದರಲ್ಲಿ ಕುಡಿಯಿರಿ ಎಂಬುದಾಗಿ. ಕೊರಿಂಥದವರು ಬರೆದ ಮೊದಲನೇ ಪತ್ರಿಕೆ 11ನೇ 26ನೇ ನನ್ನನ್ನು ನೆನೆಸಿಕೊಳ್ಳುವುದಕ್ಕಾಗಿ ಹೀಗೆ ಮಾಡಿರಿ ಅಂತ ಹೇಳ್ತಾನೆ. ಅದೇ ಕೊನೆಯ ಪಸ್ಕ ಹಬ್ಬ. ಇನ್ನು ಆ ಒಂದು 12 ಜನ ಶಿಷ್ಯರಿಗೆ, ಇನ್ನು ಎಲ್ಲರಿಗೂ ಸಹ ಮತ್ತೆ ಪುನಃ ಅದನ್ನು ಆಚರಿಸುವಂಥ ಅಗತ್ಯ ಇಲ್ಲ. ಯಾಕೆ? ಕ್ರಿಸ್ತನು ಇನ್ನೇನು ನೆರವೇರಿಸಿದ್ದಾನೆ. ಆತನು ಆ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ನೀಡುವುದರ ಮುಖಾಂತರ ನೆರವೇರಿಸಿದ್ದಾನೆ. ತನ್ನನ್ನು ತಾನು ಬಲಿಯಾಗಿ ಅರ್ಪಿಸಿಕೊಂಡಿದ್ದಾನೆ. ಆತನು ನೆನೆಸಿಕೊಳ್ಳುವುದಕ್ಕಾಗಿ ನಾವು ಈಗ ಏನು ಮಾಡ್ತಾ ಇದ್ದೇವೆ ಅಂತಂದರೆ ಪಾದ ತೊಳೆಯುವ ಸಂಸ್ಕಾರ, ಕರ್ತನ ರಾತ್ರಿ ಭೋಜನ ಸಂಸ್ಕಾರ. ಇಂದು ಆ ಕರ್ತನ ರಾತ್ರಿ ಭೋಜನ ಸಂಸ್ಕಾರ ಯೇಸು ಕ್ರಿಸ್ತನು ಹೇಳ್ತಾನೆ, ಇದನ್ನು ಏನು ಮಾಡಿರಿ, ನನ್ನನ್ನು ನೆನೆಸಿಕೊಳ್ಳುವುದಕ್ಕಾಗಿ ನೀವು ಹೀಗೆ ಮಾಡಿರಿ. ಅದು ಪರಿಶುದ್ಧವಾಗಿರ್ತಕ್ಕಂಥ ಒಂದು ಕಾರ್ಯ. ಕರ್ತನ ರಾತ್ರಿ ಭೋಜನ ಸಂಸ್ಕಾರ ಅಂತ ನಾವೇನು ಮಾಡ್ತೀವಿ. ಯಾಕೆ ರಾತ್ರಿ ಭೋಜನ ಸಂಸ್ಕಾರ ಅಂತ ಹೇಳ್ತಾರೆ? ಇಸ್ರಾಯೇಲ್ಯರು ಐಗುಪ್ತ ದೇಶವನ್ನು ಬಿಟ್ಟು ಹೋಗಬೇಕೆನ್ನುವಂಥ ಆಜ್ಞೆ ಯಾವಾಗ? ರಾತ್ರಿಯಲ್ಲಿ ಫರೋಹನು ಹೇಳ್ತಾನೆ ಅವರು ಹೊರಡು ಬರುವುದಕ್ಕೆ. ಅದೇ ರೀತಿಯಲ್ಲಿ ಈ ಪಸ್ಕ ಹಬ್ಬವು ಸಹ ವರ್ಷವೂ ಆ ಒಂದು ರಾತ್ರಿಯ ಸಮಯದಲ್ಲಿ ಆಚರಣೆ ಮಾಡ್ತಾ ಇರ್ತಾರೆ. ಆ ದಿನದಲ್ಲಿ ಯೇಸು ಕ್ರಿಸ್ತನ ಕೊನೆಯ ಒಂದು ಭೋಜನವು ಸಹ ಅದೇ ರಾತ್ರಿಯಲ್ಲಿ ಮಾಡ್ತಾರೆ. ಅದಕ್ಕೆ ಕರ್ತನ ರಾತ್ರಿ ಭೋಜನ ಸಂಸ್ಕಾರ ಎಂಬುದಾಗಿ ಕರೆಯುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ನಮ್ಮ ಒಂದು ಜೀವನದಲ್ಲಿನ ಕರ್ತನ ರಾತ್ರಿ ಭೋಜನದಲ್ಲಿ ಪಾಲ್ಗೊಳ್ಳುವಂಥ ನಾವುಗಳು ಸಹ ಅದರ ಉದ್ದೇಶವನ್ನು ಅರಿತುಕೊಂಡು, ಅದಕ್ಕೂ ಒಂದು ಉದ್ದೇಶ ಇದೆ. ಯೇಸು ಕ್ರಿಸ್ತನು ನನಗಾಗಿ ಆ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಬಲಿಯಾಗಿ ಅರ್ಪಿಸಿದ್ದಾನೆ. ಅದನ್ನು ನೆನೆಸಿಕೊಳ್ಳಬೇಕು. ಆತನ ಒಂದು ರಕ್ಷಣೆ ಮಾಡಿರ್ತಕ್ಕಂಥ ರಕ್ಷಣಾ ಕಾರ್ಯವನ್ನು ನೆನೆಸಿಕೊಳ್ಳುವುದಕ್ಕೂ, ಈ ಲೋಕದಲ್ಲಿ ಆತನ ವಾಸ ಮಾಡಿರ್ತಕ್ಕಂಥ ಜೀವಿಸಿದಂಥ ಜೀವನವನ್ನು ನೆನೆಸಿಕೊಳ್ಳಬೇಕು. ಆತನ ಉಪದೇಶಗಳನ್ನು ನೆನೆಸಿಕೊಳ್ಳುವುದಕ್ಕೂ, ಎಲ್ಲವನ್ನು ನೆನೆಸಿಕೊಳ್ಳುವುದಕ್ಕಾಗಿ, ಮುಖ್ಯವಾಗಿ ಆತನ ಬಲಿದಾನವನ್ನು ನೆನೆಸಿಕೊಳ್ಳುವುದಕ್ಕಾಗಿ ನಾವು ಈ ಕರ್ತನ ರಾತ್ರಿ ಭೋಜನದಲ್ಲಿ ಪಾಲ್ಗೊಳ್ಳಬೇಕು. ಅಷ್ಟು ಮಾತ್ರವಲ್ಲ, ಇದು ನಮಗೆ ನಿರೀಕ್ಷಣೆಯನ್ನು ಉಂಟು ಮಾಡ್ತದೆ. ಆತನ ಮರಣ ಪುನರುತ್ಥಾನಗಳನ್ನು ಕುರಿತಾಗಿ ಸಾಕ್ಷಿ ಕೊಡುವುದಕ್ಕೆ ಇದು ಒಂದು ನೆನಪು ಸಹ ನಮಗೆ ಆಗುವಂಥದ್ದಾಗಿದೆ. ಆದ್ದರಿಂದ ಕ್ರಿಸ್ತನ ನಾಮ ಮಹಿಮಾರ್ಥವಾಗಿ ಜೀವಿಸಿ, ಆತನಲ್ಲೇ ಎಲ್ಲವೂ ಸಹ ನೆರವೇರಿದೆ, ಆತನೇ ಎಲ್ಲದರ ಮುಖ್ಯ ಕೇಂದ್ರ ಬಿಂದು ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಆತನ ನಾಮ ಮಹಿಮಾರ್ಥವಾಗಿ ಜೀವಿಸುವಂತೆ ದೇವರು ನಮಗೆ ಆ ಒಂದು ಜ್ಞಾನ ವಿವೇಚನೆಗಳನ್ನು ಕೊಟ್ಟು ದಯಪಾಲಿಸಲಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.